ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕಡೆ ಮಲ್ಲಿ ಕೂಡ ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಇವರಿಬ್ರದ್ದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದರಲ್ಲೂ ಇಷ್ಟು ದಿನ ಕೂಡ ಅವರು ಜೊತೆಯಲ್ಲಿ ಇರಲೇ ಇಲ್ಲ. ಇವಾಗಷ್ಟೇ ಒಂದಾಗಿದ್ದಾರೆ. ಇವ್ರಿಗೇನಾದರೂ ಒಂದು ಮೆಮೊರಬಲ್ ಆಗಿ ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾನೆ ಇರ್ತಾರೆ. ಈ ಕಡೆ ಗೌತಮ್ ಅವ್ರು ಕೂಡ ಬಂದು ಮಲ್ಲಿ ಹತ್ರ, ನೋಡು ಮಲ್ಲಿ, ಈ ವರ್ಷ ನಮಗೆ ತುಂಬಾ ಅದ್ಭುತವಾದ ವರ್ಷ. ಯಾಕೆ ಅಂತ ಅಂದರೆ ಭೂಮಿಕಾ ಅವರು ನಿನಗೆ ಗೊತ್ತಿರೋ ಹಾಗೆ ತುಂಬ ವರ್ಷಗಳ ಕಾಲ ನನ್ನಿಂದ ದೂರ ಇದ್ದರು. ಆವಾಗ ನಾನು ಅವ್ರಿಗೆ ಏನು ಕೂಡ ಗಿಫ್ಟ್ ಕೂಡ ಕೊಟ್ಟಿಲ್ಲ, ಅವ್ರ ಜೊತೆ ಕೂಡ ಇರಲಿಲ್ಲ. ಆವಾಗ ಅವರು ಎಷ್ಟು ಕೊರಗಿದಾರೋ ಗೊತ್ತಿಲ್ಲ. ಬಟ್ ಈ ವರ್ಷ ನಾನು ತುಂಬಾ ಚೆನ್ನಾಗಿರಬೇಕು ಅವ್ರ ಜೊತೆ, ಹಾಗೆ ಅವರು ನೆನಪ ಇಟ್ಕೊಳ್ಳೋ ಹಾಗೆ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮಲ್ಲಿ, ಭಾವರೇ ನೀವೇನು ಕೂಡ ವರಿ ಮಾಡಿಬಿಡಿ, ಎಲ್ಲನೂ ಕೂಡ ನಾನು ಅರೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಮಲ್ಲಿ ಹೇಳ್ತಾರೆ, ನೋಡಿ ಭಾವರೇ, ನೀವು ಈ ರೀತಿ ಹೇಳಿದ ತಪ್ಪಾಗುತ್ತೆ. ಅಲ್ಲ, ಈ ವರ್ಷ ಮಾತ್ರ ನೀವು ಆಚರಿಸ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲ ಮುಂದಿನ ವರ್ಷಗಳು ಕೂಡ ನೀವು ಜೊತೆಗೆ ಇಲ್ಲಿ ಇರಬೇಕು ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಆದರೆ ಗೌತಮ್ ಹೇಳ್ತಾರೆ, ನೋಡು ಮಲ್ಲಿ, ನೀನು ಹೇಳ್ತಾರೆ ಸರಿಯೇ, ಆದರೆ ನಾವಿಬ್ಬರು ಕೂಡ ಜೊತೆಯಲ್ಲಿ ಇರ್ತೀವಿ, ಯಾವಾಗಲೂ ಕೂಡ ಅದೇ ರೀತಿ ಇರ್ತೀವಿ. ಆದರೆ ಮೊದಲು ಯಾವ ರೀತಿ ಇತ್ತು, ನಾವಿಬ್ಬರು ದೂರ ಆಗೋಕೆ ಏನು ಕಾರಣ ಎಲ್ಲನೂ ಕೂಡ ನಿನಗೆ ಗೊತ್ತಿದೆ ಅಲ್ವಾ, ಅದೇ ರೀತಿ ಮುಂದೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ನನಗೆ ಕಾಡ್ತಿದೆ. ಅದಕ್ಕೆ ನಾನು ಭೂಮಿಕಾ ಅವ್ರ ಜೊತೆ ಇದ್ದಷ್ಟು ದಿನ ತುಂಬಾ ಖುಷಿಯಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಮಲ್ಲಿನ ಸಡನ್ನಾಗಿ ಶಾಕುಂತಲಾ ಅವರು ನೋಡೇ ಬಿಡ್ತಾರೆ. ಶಾಕುಂತಲಾ ಅವರು, ಏನು ಮಲ್ಲಿ ದಿಢೀರ್ನೇ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ, ಇಷ್ಟು ದಿನ ಎಲ್ಲಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದು ಅತ್ತೆ, ನಾನು ತುಂಬಾ ಬ್ಯುಸಿಯಾಗಿದೆ, ಅದರಲ್ಲೂ ನಾನು ಆಫೀಸರ್ ಅಲ್ವಾ, ನಾನು ತುಂಬಾ ಬ್ಯುಸಿ ಇರ್ತೀನಿ. ಇವಾಗ ನಾನು ಭೂಮಿಕಾ ಅಕ್ಕ ಹಾಗೆ ಗೌತಮ್ ಬಾವ ಮತ್ತು ಮಕ್ಕಳನ್ನ ನೋಡಬೇಕು ಅಂತ ಅಂದ್ಬಿಟ್ಟು ಬಂದೆ. ಆದರೆ ಇಲ್ಲಿ ತುಂಬಾ ಖುಷಿ ವಿಚಾರ ಕೂಡ ನನಗೆ ಗೊತ್ತಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದಾ, ಏನು ಖುಷಿ ವಿಚಾರ, ನನಗೂ ಕೂಡ ಏನು ಗೊತ್ತಾಗೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಶಾಕುಂತಲಾ ಕೇಳಿದಾಗ, ಹೌದಾ, ಇದೇ ಮನೆಯಲ್ಲಿ ಇಟ್ಕೊಂಡು ನಿಮ್ಗೇನು ಕೂಡ ಗೊತ್ತೇ ಇಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಮಲ್ಲಿ ಹೇಳ್ತಾರೆ, ನೋಡಿ ಇವತ್ತು ಭೂಮಿಕಾ ಅಕ್ಕ ಹಾಗೆ ಗೌತಮ್ ಬಾವರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೋಸ್ಕರ ಭಾವ ಅವರು ಸರ್ಪ್ರೈಸ್ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದಾರೆ, ಹಾಗೆ ಎಲ್ಲರನ್ನೂ ಕೂಡ ಇನ್ವೈಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ಶಕುಂತಲಾ, ಹೌದಾ, ತುಂಬಾ ಖುಷಿಯಾಗಿದ್ದ ವಿಚಾರ, ಅದರಲ್ಲೂ ಈ ಒಂದು ವರ್ಷ ತುಂಬಾ ಸರ್ಪ್ರೈಸ್ ಆಗಿರಬೇಕು. ಯಾಕೆ ಅಂತ ಅಂದರೆ ಭೂಮಿಕಾನ ನಾನು ನನ್ನ ಸೊಸೆ ಅಂತ ಒಪ್ಕೊಂಡಿದ್ದೀನಿ, ಹಾಗೆ ಗೌತಮ್ ಪರವಾಗಿ ನಿಂತಿದ್ದೀನಿ. ಆದರೆ ಇದರಲ್ಲಿ ಜಯದೇವ್ ಕೂಡ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ ಎಲ್ಲರೂ ಕೂಡ ಬದಲಾಗಿದ್ದಾರೆ, ಬಟ್ ಜಯದೇವ್ ಕೂಡ ಬದಲಾಗಬೇಕು ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಮಲ್ಲಿ ಹೇಳ್ತಾರೆ, ಏನು ಅತ್ತೆ ಈ ರೀತಿ ಹೇಳ್ತಾ ಇದ್ದೀರಲ್ಲ, ನೀವು ಬದಲಾಗೋ ನಾಟಕ ಆಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ, ನೀವು ಬದಲಾಗಿಲ್ಲ. ಅಲ್ಲ, ಮತ್ತೆ ಆ ಜಯದೇವ್ ಹೆಸರನ್ನ ಹೇಳ್ತಾ ಇದ್ದೀರಲ್ಲ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಏನು ಮಲ್ಲಿ ಈ ರೀತಿ ಹೇಳ್ತಾ ಇದೆಯಾ ನೀನು, ನಾನು ಬದಲಾಗಿದ್ದೀನಿ. ಯಾಕೆ ಅಂತ ಅಂದರೆ ನಿನ್ಗೆ ಗೊತ್ತಿದೆಯಾ, ನನ್ನ ಮನೆಯಿಂದ ಆಚೆ ಕಳಿಸಿದ್ದು ಆ ಜಯದೇವ್ನ ನಾನು ಮತ್ತೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ತಾಯಿಯಾಗಿ ಹೇಳ್ತಾ ಇರೋದು ಏನು ಅಂತ ಅಂದರೆ, ಜಯದೇವ್ ಕೂಡ ಕ್ಷಮೆ ಯಾಚಿಸ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಯದೇವ್ ತಪ್ಪನ್ನು ಒಪ್ಕೊಂಡು ಈ ಮನೆಗೆ ಬಂದರೆ ಅವನನ್ನು ಕೂಡ ಇಲ್ಲಿಗೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮಲ್ಲಿ, ಇಲ್ಲ ಅತ್ತೆ, ನೀವು ಬದಲಾಗಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನೀವು ಮತ್ತೆ ಮಗನ್ನ ಆಸೆ ಪಡ್ತಾ ಇದ್ದೀರಿ ಅಂತ ಅಂದರೆ ಇದು ಫೇಕ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದು ಶಕುಂತಲಾ, ಇಲ್ಲ ಮಲ್ಲಿ, ಈಗ ನಾನು ಕೂಡ ತಪ್ಪೊಪ್ಕೊಂಡು ನಾನು ಕೂಡ ಒಳ್ಳೊಳ್ಳಾಗಿದ್ದೀನಲ್ವಾ, ಅದೇ ರೀತಿ ಕೂಡ ಜಯದೇವ್ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನು. ಅದೇ ರೀತಿ ಈ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೂಡ ಅವನನ್ನು ಕೂಡ ಇನ್ವೈಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ಮತ್ತೆ ಅನ್ಕೊತಾರೆ, ಈ ಮಲ್ಲಿ ಮೊದಲಿನ ಮಲ್ಲಿ ಎಲ್ಲ ತುಂಬಾ ಚಿಗುರ್ಕೊಂಡ್ಬಿಟ್ಟಿದ್ದಾಳೆ, ಓದಿದ್ದೀನಿ, ಆಫೀಸರ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಜಂಬ ಪಡ್ತಾ ಇದ್ದಾಳೆ. ಈ ಜಯದೇವ್ಗೆ ಮೊದಲು ನಾನು ಉಗಿಬೇಕು ಹಾಕಿ, ಏಕೆ ಅಂತ ಅಂದರೆ ಈ ಮಲ್ಲಿನ ಆರಾಮಾಗಿ ಮದುವೆಯಾಗಿ ಚೆನ್ನಾಗಿರ್ಬೋದಿತ್ತು, ಎಲ್ಲನೂ ಕೂಡ ಹಾಳು ಮಾಡ್ಕೊಂಡ ಅಂತ ಅಂದ್ಬಿಟ್ಟು ಬೈಕೊತಾ ಇರ್ತಾರೆ. ಈ ಕಡೆ ಜಯದೇವ್ಗೂ ಕೂಡ ಕಾಲ್ ಮಾಡೇ ಬಿಡ್ತಾರೆ ಶಕುಂತಲಾ ಅವರು. ನೋಡಿ ಜಯದೇವ್, ಇಲ್ಲೊಂದು ಫಂಕ್ಷನ್ ಕೂಡ ನಡೀತಾ ಇದೆ, ನಿನಗೆ ಇದೇ ಒಂದು ಸಿಚುವೇಶನ್ ಒಳ್ಳೆ ಸಿಚುವೇಶನ್ನು, ನೀನು ಒಳ್ಳೆಯವನಾಗಿ ನಾಟಕ ಆಡಿಕೊಂಡು ಈ ಮನೆಗೆ ಬರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಜಯದೇವ್ ಹೇಳ್ತಾರೆ, ಏನು ಹೇಳಿ ಮ್ಯಾಮ್, ಈ ರೀತಿ ಹೇಳ್ತಾ ಇದ್ದೆ ನೀನು, ತಕ್ಷಣ ನಾನು ಆ ಮನೆಗೆ ಬಂದುಬಿಟ್ರೆ ಎಲ್ಲರಿಗೂ ಕೂಡ ಡೌಟ್ ಬರೋದಿಲ್ವಾ, ಅದರಲ್ಲೂ ಆ ಗೌತಮ್ ಸುಮ್ಮನೆ ಬಿಡ್ತಾನೆ, ನನ್ನ ಒದ್ದು ಆಚೆ ಆಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಶಕುಂತಲಾ ಹೇಳ್ತಾರೆ, ನೋಡಿ ಇವತ್ತು ಅವರಿಬ್ರದ್ದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ, ಯಾವುದೇ ಒಂದು ಕೆಟ್ಟ ಮೂಮೆಂಟ್ ಆಗೋದಕ್ಕೆ ಅವರಿಬ್ಬರು ಬಿಡೋದಕ್ಕೆ ಚಾನ್ಸೇ ಇಲ್ಲ, ಹಾಗೆ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದಾರೆ, ತುಂಬ ವರ್ಷಗಳ ನಂತರ ಅವರು ಗ್ರ್ಯಾಂಡಾಗಿ ಆಚರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಅವನು ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ಗೌತಮ್ಮು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರೆ ನಾನು ನಿನ್ನ ಪರವಾಗಿ ನಿಲ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಜಯದೇವು, ನೋಡು ಮ್ಯಾಮ್, ನಿನ್ನ ನಂಬಿ ನಾನು ಬರ್ತಾ ಇದ್ದೀನಿ, ಅಕಸ್ಮಾತ್ ಏನಾದರೂ ನೀನು ನನ್ನ ಒಂದು ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ದೇವಿ ಅವರು ಜಯದೇವನ, ಇಲ್ಲ ನೀನು ನನ್ನನ್ನು ನಂಬಲೇಬೇಕು, ನೀನು ಇಲ್ಲಿಗೆ ಬರಲೇಬೇಕು ಅಂತ ಅಂದ್ಬಿಟ್ಟು ತುಂಬಾ ಫೋರ್ಸ್ ಮಾಡ್ತಾ ಇರ್ತಾರೆ.
ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಸಿಸ್ಟರ್ ಹತ್ರ ಮಾತಾಡ್ತಾ ಇರ್ತಾರೆ. ಸಿಸ್ಟರ್ ಬೆಳಿಗ್ಗಿಂದನೂ ಕೂಡ ನೀನು ಇಲ್ಲಿ ಇರಲಿಲ್ಲ, ಎಲ್ಲಿಗೆ ಹೋಗಿದೆ ಸಿಸ್ಟರ್ ಅಂತ ಅಂದ್ಬಿಟ್ಟು ಹೇಳಿದಾಗ, ಅಣ್ಣ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಹಾಗೆ ಕ್ಲಬ್ಗೂ ಕೂಡ ಹೋಗಬೇಕಿತ್ತು, ಹೋಗಿದ್ದೆ ಅಂತ ಅಂದ್ಬಿಟ್ಟು ಅವರು ತುಂಬಾ ತಡವರಿಸ್ತಾ ಮಾತಾಡ್ತಾ ಇರ್ತಾರೆ. ಮಾತಾಡೋದ್ರಲ್ಲಿ ಕ್ಲಿಯಾರಿಟಿ ಇರೋದಿಲ್ಲ. ಬಟ್ ಇದನ್ನು ಕೇಳಿ ಲಕ್ಷ್ಮೀಕಾಂತಿಗೆ ತುಂಬಾ ಅನ್ನಿಸುತ್ತೆ, ಇಲ್ಲ ಇದು ಏನೋ ಫೇಕ್ ನ್ಯೂಸ್ ಇರ್ಬೋದು, ಏನೋ ನಾಟಕ ಆಡ್ತಿದ್ದಾರೆ ಇವರು ಅಮ್ಮ ಮಗ ಸೇರಿಕೊಂಡು, ನಾನು ಎಲ್ಲನೂ ಕೂಡ ವಿಚಾರಿಸ್ಬೇಕು ಅಂತ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಗೌತಮು ಭೂಮಿಕಾಗೆ ತುಂಬಾ ಖುಷಿಯಾಗಿ, ಬನ್ನಿ ಭೂಮಿಕಾ ಅವರೇ, ನಿಮಗೆ ನಾನು ತುಂಬಾ ದೊಡ್ಡದಾಗಿ ಒಂದು ಸರ್ಪ್ರೈಸ್ ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂತ ಅಂದರೆ ತುಂಬ ವರ್ಷಗಳಿಂದನೂ ಕೂಡ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಂಡೇ ಇಲ್ಲ, ಈ ವರ್ಷ ನಮಗೆ ತುಂಬಾ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿಕಾ, ನೋಡಿ ಗೌತಮ್ ಅವರೇ, ನೀವು ನನ್ನ ಬಾಳಲ್ಲಿ ಯಾವತ್ತಿಗೆ ಬಂದ್ರಿ ಆವತ್ತಿನಿಂದ ನನಗೆ ನೋವು ಅನ್ನೋದು ಕಾಡೇ ಇಲ್ಲ. ನೀವು ನನಗೆ ತುಂಬಾ ಒಳ್ಳೆಯ ಪ್ರೀತಿನ ಕೂಡ ಕೊಟ್ಟಿದ್ದೀರಾ, ಹಾಗೆ ನಿಮ್ಮಿಂದ ನಾನು ಪಡ್ಕೊಂಡಿರೋದೇ ಹೆಚ್ಚು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಗೌತಮ್ ಅವರು ಕಣ್ಣಲ್ಲಿ ನೀರು ಕೂಡ ತುಂಬಿಕೊಂಡು, ನೋಡಿ ಭೂಮಿಕಾ ಅವರೇ, ನಿಮ್ಮಿಂದ ನಾನು ಕೂಡ ಪಡ್ಕೊಂಡಿದ್ದೀನಿ, ನಾನು ಇಲ್ದಿದ್ದ ಟೈಮಲ್ಲಿ ನೀವು ಪಾಪುನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದರಲ್ಲೂ ಅಪ್ಪುಗೂ ಕೂಡ ಒಳ್ಳೆ ಸಂಸ್ಕಾರ ಕೂಡ ಕೊಟ್ಟಿದ್ದೀರಾ, ಅದಕ್ಕೆ ನಾನು ನಿಮಗೆ ಯಾವತ್ತಿಗೂ ಕೂಡ ಚಿರಋಣಿಯಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿಕಾ, ನಾವು ಯಾವತ್ತಿಗೂ ಕೂಡ ಇದೇ ರೀತಿ ಇರ್ತೀವಿ ಅಲ್ವಾ ಗೌತಮ್ ಅವರೇ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಗೌತಮ್ ಅವ್ರು, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ, ನಾವು ತುಂಬ ವರ್ಷಗಳ ಕಾಲ ಇದೇ ರೀತಿ ಇರ್ತೀವಿ, ಹಾಗೆ ಇದೇ ರೀತಿ ನಾವು ತುಂಬಾ ವರ್ಷಗಳು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ, ಹೌದು ಗೌತಮ್ ಅವರೇ, ನನಗೂ ಕೂಡ ತುಂಬಾ ಆಸೆ ಇದೆ, ಆದರೆ ಏನು ಮಾಡೋದು, ವಿಧಿ ಲಿಖಿತ ಈ ರೀತಿ ಬರೆದುಬಿಟ್ಟಿದೆ, ನಾನು ಈ ವರ್ಷ ಮಾತ್ರ ನಿಮ್ಮ ಜೊತೆ ಇರ್ತೀನಿ, ಮುಂದಿನ ವರ್ಷಗಳಲ್ಲಿ ನೀವು ಮಾತ್ರ ಇರ್ತೀರಾ ಅಂತ ಅಂದ್ಬಿಟ್ಟು ತುಂಬಾ ಕೊರಗ್ತಾ ಇರ್ತಾರೆ. ಆದರೆ ಗೌತಮ್ ಅವರು, ನೋಡಿ ಭೂಮಿಕಾ ಅವರೇ, ನೀವೇನೇ ಹೇಳಿ, ನೀವು ನನ್ನ ಬಾಳಲ್ಲಿ ಬಂದಾಗ ನನ್ನ ಬಾಳು ಫುಲ್ಫಿಲ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲಿಗೆ ಮಿಂಚು ಪುಟ ಹಾಗೆ ಅಪ್ಪು ಇಬ್ಬರು ಕೂಡ ಬಂದು ವಿಶ್ ಕೂಡ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ತುಂಬಾ ಖುಷಿಯಾಗುತ್ತೆ ಭೂಮಿಕಾಗೆ. ಅಲ್ಲ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಯಾರು ಹೇಳಿದ್ದು ಅಂತ ಅಂದ್ಬಿಟ್ಟು ಹೇಳಿದಾಗ, ನಮ್ಮಿಬ್ರಿಗೂ ಕೂಡ ಮಲ್ಲಿ ಚಿಕ್ಕಿ ಹೇಳಿದರು, ಇವತ್ತು ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು, ಅದಕ್ಕೆ ನಿಮಗೆ ನಾನು ಸರ್ಪ್ರೈಸಾಗಿ ವಿಶ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದೇ ರೀತಿ ಮಲ್ಲಿ ಕೂಡ ಹೇಳ್ತಾರೆ, ಹೌದು ಅಕ್ಕರೆ, ಇಬ್ಬರು ಮಕ್ಕಳು ಕೂಡ ನಿಮಗೆ ವಿಶ್ ಮಾಡಲಿ, ಅದು ಅಲ್ಲದೆ ಕೂಡ ಇಬ್ಬರು ಮಕ್ಕಳು ಇದೆ ಮೊದಲನೇ ಆ್ಯನಿವರ್ಸರಿ ನಿಮಗೆ ಆಚರಿಸ್ತಾ ಇರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದು ಅಂತ ಅಂದ್ಬಿಟ್ಟು ಇಬ್ಬರನ್ನ ಕೂಡ ಹಗ್ ಮಾಡಿ ಅಳ್ತಾನೆ ಇರ್ತಾರೆ ಭೂಮಿಕಾ ಅವರು. ಮತ್ತು ಅಕ್ಕರೆ, ಯಾಕೆ ಈಗ ಅಳ್ತಾ ಇದ್ದೀರಾ, ನೀವು ಇಷ್ಟೊಂದು ನೋವನ್ನು ಅನುಭವಿಸ್ತಾ ಇದ್ದೀರಾ, ನಾನು ಇದುವರೆಗೂ ನಿಮ್ಮನ್ನು ಈ ರೀತಿ ನೋಡೇ ಇರಲಿಲ್ಲ, ಯಾಕೆ ತುಂಬಾ ಡಲ್ ಆಗಿದ್ದೀರಾ, ನಾನು ಬಂದಾಗಿಂದನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಏನಾಗಿದೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ ಏನು ಕೂಡ ಹೇಳೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಈ ಕಡೆ ಗೌತಮ್ ಅವ್ರನ್ನ ಭೂಮಿಕಾ ಅವ್ರು ಕೇಳ್ತಾರೆ, ನೋಡಿ ಗೌತಮ್ ಅವರೇ, ತುಂಬ ವರ್ಷಗಳ ನಂತರ ನಾವು ಆಚರಿಸ್ಕೊಳ್ತಾ ಇರೋದು ಒಂದು ಸಂಭ್ರಮ ಅಂತ ಅಂದರೆ ಇದೇ ಫಂಕ್ಷನು, ಅದಕ್ಕೋಸ್ಕರ ನಿಮ್ಮ ಕೈಯಾರೆ ನನಗೆ ಹೂವು ಮುಡಿಸಿ ಹಾಗೆ ಅರಿಶಿನ ಕುಂಕುಮ ಇಡ್ತೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಏನು ಭೂಮಿಕಾ ಈ ರೀತಿ ಕೇಳ್ತಾ ಇದ್ದೀರಾ, ಎಲ್ಲ ಫಾರ್ಮಲ್ಲಾಗಿ ಹೇಳ್ತಾ ಇದ್ದೀರಾ, ಅದು ನನ್ನ ಕರ್ತವ್ಯ, ತೊಗೊಂಡು ಬನ್ನಿ, ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಾಗ, ಈ ಕಡೆ ಅರಿಶಿನ ಕುಂಕುಮ ಹಾಗೆ ಬಳೆಗಳು ಮತ್ತು ಹೂವನ್ನು ಕೂಡ ಮುಡಿಸ್ತಾ ಇರ್ತಾರೆ. ಇದನ್ನ ನೋಡಿ ಭೂಮಿಕಾಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವರು ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರ್ತಾರೆ, ಹಾಗೆ ಕಣ್ಣಂಚಿನಲ್ಲಿ ಕಣ್ಣೀರು ಕೂಡ ಬರುತ್ತೆ. ಇದನ್ನು ಹೊರಿಸ್ತಾರೆ ಗೌತಮ್ ಅವರು. ಹಾಗೆ ಗೌತಮ್ ಹೇಳ್ತಾರೆ, ನೋಡಿ ಭೂಮಿಕಾ ಅವರೇ, ನಾನಿರೋವರೆಗೂ ಕೂಡ ನಿಮಗೆ ಏನು ಕೂಡ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿಕಾ ನೆನೆಸ್ಕೊತಾ ಇರ್ತಾರೆ ಗಾಡ್ನ, ನೋಡಿ ದೇವರೇ, ನನ್ನನ್ನು ಯಾವತ್ತಿಗೂ ಕೂಡ ಗೌತಮ್ ಅವರಿಂದ ದೂರ ಮಾಡಬೇಡ, ನನಗೆ ಸ್ವಲ್ಪ ದಿನಗಳ ಕಾಲ ಒಂದು ಆಯಸ್ಸನ್ನು ಹೆಚ್ಚಿಸು ಅಂತ ಅಂದ್ಬಿಟ್ಟು ಬೇಡ್ಕೊತಾ ಇರ್ತಾರೆ. ಈ ಕಡೆ ಗೌತಮ್ಗೂ ಕೂಡ ಖುಷಿ ಆಗ್ತಾ ಇರುತ್ತೆ, ಭೂಮಿಕಾ ಅವ್ರಿಗೆ ನಾನು ಸ್ವಲ್ಪನಾದರೂ ಖುಷಿ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.